पूर्णस्य पूर्णमादाय पूर्णमेवावशिष्यते। श्रीमद्जगद्गुरु पंचाचार्य महाराज की, जगद्गुरु रेणुकाचार्य महाराज की, आचार्य महाराज की। ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ಸಾಹಿತ್ಯ ಸಂಸ್ಕೃತಿ ಶಾಂತಿ ಸಮೃದ್ಧಿ ಒಂದೇ ಶಿವಸಾಂಬರೇ ಮಲಯಾಳದ ಗ್ರೂಪ್ನಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಅದನ್ನು ನಾನಲ್ಲಿ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಇದೀಗ ಹೀಗೆ ಸಮಾಜಕ್ಕೆ ನಿಸ್ವಾರ್ಥ ಸೇವೆಯನ್ನು ಮೊದಲಿಗೆ SJR ವಿದ್ಯಾಸಂಸ್ಥೆಯ ಖಜಾಂಚಿಗಳಾದಂತಹ ಶ್ರೀ SR ವೀರಭದ್ರಯ್ಯನವರು ಗುರುರಕ್ಷೆಯನ್ನು ಸ್ವೀಕಾರ, ಹಾಗೆಯೇ SJR ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾದಂತಹ ಮಾನ್ಯ BS ಪರಮೇಶ್ವರಯ್ಯನವರೇ, ಮಾನ್ಯ ಬಸವಲಿಂಗ ಹೇರಬೇಡ್ರವರೇ, ನಮ್ಮ ಇಲ್ಲಿ ಯಡಿಯೂರು ಶ್ರೀಗಳಿದ್ದಾರೆ, ರಾಜೇಶ್ವರ ಶ್ರೀಗಳಿದ್ದಾರೆ, ಎಲ್ಲ ಶ್ರೀಗಳು ಅಂತ ಹೇಳಿದ್ದೇನೆ. ಮತ್ತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಎಲ್ಲ ಅಶೋಕ್ ಅವರು, ವೀರಭದ್ರಯ್ಯ ಅವರು, ವೇದಿಕೆ ಮೇಲೆ ಮತ್ತು ಕೆಲವು ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಶರಣ ಶರಣಾರ್ಥಿಗಳು. ಆದ್ಮೇಲೆ ವರ್ಷದಂತೆ ಪರಮಪೂಜ್ಯ ಶ್ರೀಮಂತ ಅತ್ಯಂತ ಔಚಿತ್ಯಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ಪೂಜ್ಯರು ಯಾವತ್ತಿಗೂ ಏನೊಂದು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಇರ್ತೇವೆ. ಸಾಹಿತ್ಯ ಸಂಸ್ಕೃತಿ ಸಂಪಾದಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ಮೊದಲಿನಿಂದಲೇ ಇವತ್ತೇನು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಮಠಪೀಠಗಳು ಇವತ್ತು ಗುರುಗಳಿರ್ಬೋದು, ವಿರಕ್ತರಿರ್ಬೋದು, ಕಾಲ ಕಾಲಕ್ಕೆ ಸಮಾಜದ ಬೆಳೆಯುವಂತ ಕೆಲಸವನ್ನೇ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಜಗದ್ಗುರುಗಳು ಪೂಜ್ಯ ರಂಭಾಪುರಿ ಶ್ರೀಗಳು ಇವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ಸುತ್ತಾಡಿ ಧಾರ್ಮಿಕ ಜಾಗೃತಿ ಮೂಡಿಸುವಂಥದ್ದು, ಜನಜಾಗೃತಿ ಮೂಡಿಸುವಂತ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಇವತ್ತೇನು ಸಮಾಜ ಒಂದು ರೀತಿಯಲ್ಲಿ ಕವಲುದಾರಿಯಲ್ಲಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಇದು ಬರೀ ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಎಲ್ಲ ಕಡೆ ಈ ಜಗತ್ತಿನಲ್ಲಿ ಒಂದು ಕಡೆ ಒಂದು ರೀತಿಯಲ್ಲಿ ಆತಂಕ ಇದೆ, ಒಂದು ರೀತಿಯಲ್ಲಿ ಇವತ್ತು ಅಸಹಿಷ್ಣುತೆ ಇದೆ, ದ್ವೇಷ ಇದೆ, ಅಸೂಯೆ ಇದೆ. ಬಹಳ ನೋಡಿ ಇವತ್ತು ಅನೇಕ ರಾಷ್ಟ್ರಗಳಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೀತಾ ಇದೆ, ರಕ್ತ ಹರಿತಾ ಇದೆ. ಈ ಒಂದು ಆಧುನಿಕತೆ ನಮ್ಮೆಲ್ಲ ನೇನು ನಿದ್ರೆ ಕಸಿದ್ಕೊಂಡು ಬಿಟ್ಟಿದೆ. ಎಲ್ಲ ಐಷಾರಾಮಿ ವಸ್ತುಗಳು ನಮಗೆಲ್ಲ ಸಿಗ್ತಾ ಇದೆ, ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರಿತಾ ಇದೆ. ಆದರೆ ಎಲ್ಲೂ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ನಾವು ನೋಡ್ತಾ ಇದ್ದಾರೆ. ಇಂದಿನ ಕಾಲದಲ್ಲಿ ವಿಶೇಷವಾಗಿ ಯಾವುದೇ ಒಂದು ಸಮಾಜಕ್ಕೆ ಒಂದು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಆಧಾರ ಸ್ತಂಭ ಯಾರು? ಈಗೆಲ್ಲ ಈ ಯುವಕರು ಎಲ್ಲ ಕೂತಿದ್ದಾರೆ, ವಿದ್ಯಾರ್ಥಿನಿಯರು ಸುಮಾರು ಜನ ಇದ್ದಾರೆ. ಅದರ ಆಧಾರ ಸ್ತಂಭ ಯುವಕರು. ವಿವೇಕಾನಂದರು ಹೇಳಿದ್ರಲ್ಲ, ನನಗೊಂದು 100 ಜನ ಕೊಟ್ಬಿಡ್ರಿ ಯುವಕರನ್ನಂತ. ಹಂಗ ನಮ್ಮ ಸಾನ್ನಿಧ್ಯ ವಹಿಸಿದಂಥ ಸನ್ನಿಧಿಯವರು ಬಹುಶಃ ಅವರು ಈ ಪೀಠಕ್ಕೆ ಆಗಿರದೇ ಇದ್ರೆ ಪೈಪೋಟಿ ಅದು ಬೇರೆ. ಆದರೆ ಈ ಪೀಠಕ್ಕೆ ಅವರು ಬಂದ ನಂತರ ಮಾಡಿದಂಥ ರಾಷ್ಟ್ರೀಯ ಕ್ರಾಂತಿ ನಿಮಗೆಲ್ಲ ಗೊತ್ತಿದೆ. ಆದರೆ ನಾನು ನೆನಪು ಮಾಡೋಕ್ಕೆ ಮಾತ್ರ ಇಷ್ಟಪಡ್ತೀನಿ. ಈಗ ವೀರಶೈವ ಲಿಂಗಾಯತ ಅನ್ನೋದನ್ನು ಬೇರೆ ಬೇರೆ ಮಾಡುವಂಥ ಸಂದರ್ಭದಲ್ಲಿ ದಿಟ್ಟತನದಿಂದ ಮಹಾಸಭಾದ ಅಧ್ಯಕ್ಷರು ನಿಮ್ಮ ಮುಂದೆ ಹೇಳಿದರು, ಎಂದಾದರೂ ಆಗಲಿ ವೀರಶೈವ ಮತ್ತು ಲಿಂಗಾಯತ ಒಂದೇ ಅನ್ನೋದನ್ನು ದಿಟ್ಟತನದಿಂದ ಏನು ಹೇಳಲಿಕ್ಕೆ ಧೈರ್ಯ ಕೊಟ್ಟಂಥ ವ್ಯಕ್ತಿ ಯಾರು ಅಂದರೆ ಅದು ನಮ್ಮ ಸಾನ್ನಿಧ್ಯತೆಯನ್ನು ವಹಿಸಿರುವಂಥ ರಂಭಾಪುರಿ ಪೀಠದ ಮಹಾಸನ್ನಿಧಿ. ಇವರೊಂದು ಅವತಾರಿಸಿ ಬರದೇ ಹೋಗಿದ್ರೆ ಎಲ್ಲವನ್ನು ಮೂಲೆಗೆ ನಿಂದಿರ್ತಿದ್ವಿ ನಾವು. ಯಡಿಯೂರಪ್ಪನವರಿಗೆ ಅಷ್ಟು ದಿಟ್ಟತನದಿಂದ ಮುಂದೆ ಹೋಗಲಿಕ್ಕೆ ಧೈರ್ಯ ಕೊಟ್ಟವರು ಅಂದರೆ ಎಲ್ಲರಿಗೂ ಗೊತ್ತಿದೆ. ಮಾತಾಡಲ್ಲ ಯಾರು, ಮಾತಾಡಲಿಲ್ಲ ಅಂದರೆ ಸುಮ್ಮನಾಗ್ತೀವಿ, ಸುಮ್ಮನಾದ್ವಿ ಅಂದರೆ ನಾವು ಬೆಳಕಿಗೆ ಬರೋದಿಲ್ಲ. ಆದರೆ ಗುರುಗಳು ತಮ್ಮ ಧರ್ಮ ಸಮ್ಮೇಳನಗಳಿಂದ
ಸಮಾಜದಲ್ಲಿರುವಂಥ ಕಟ್ಟಕಡೆಯ ಮಟ್ಟಕ್ಕೂ ಮುಟ್ಟಿದ್ದಾರೆ. ಅವರು ಕಟ್ಟಕಡೆಯ ವ್ಯಕ್ತಿಯನ್ನು ಮುಟ್ಟಿದ್ದಾರೆ. ಮುಟ್ಟಿ ಅವರನ್ನು ಬಡಿದೆಬ್ಬಿಸಿ ಅವರ ಎಚ್ಚರಗೊಳಿಸುವುದರ ಜೊತೆಗೆ ಸಮಾಜದಲ್ಲಿ ನೀವು ಇರಲೇಬೇಕು, ನೀವು ಈ ಕೆಲಸ ಮಾಡಲೇಬೇಕು ಅಂತ ಹೇಳ್ತಿದ್ರು ಅವರು. ಈಗೂ ಸಹಿತ ಮುಂದುವರಿಸಿದ್ದಾರೆ. ಎಲ್ಲ ಭಾಗದ ಜನಾಂಗವನ್ನು ಅವರಿಗೆ ಬಡಿದೆಬ್ಬಿಸಿದ್ದಾರೆ. ವೀರಶೈವ ಜನಾಂಗ ಬೇರೆ ಜನಾಂಗಕ್ಕೂ ವಿರೋಧ ಅಲ್ಲ ಅನ್ನೋದನ್ನು ಅವರು ಎಚ್ಚರಿಸಿದ್ದಾರೆ. ಕೆಲವರು ಅನ್ಯತಾ ಭಾವಿಸಿ ಬೇರೆ ಬೇರೆ ಮಠದ ಪೀಠಾಧಿಪತಿಗಳು ಹೇಳಿದಾಗ ಮುಂದೊಂದು 6 ತಿಂಗಳನ್ನು 1 ವರ್ಷಕ್ಕೆ ಅವ್ರಿಗೆ ತಮಗೆ ತಿರುಗು ಮಂತ್ರ ಆಯಿತು. ನಿಮ್ಗೆಲ್ಲರಿಗೂ ಗೊತ್ತಿದೆ ಆ ವಿಷಯ, ನಾನು ಹೇಳುವಂಥದ್ದಲ್ಲ, ಅದನ್ನು ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ಆರೋಗ್ಯವನ್ನು ಕೂಡ ಲೆಕ್ಕಿಸಿದೆ. ಇಷ್ಟು ದೂರ ಬಂದು ನಾವು ಇರೋ ಕಡೆನೇ ಒಂದು ನಮಗೆ ದರ್ಶನ ಕೊಡ್ತಾ ಇದ್ದಾರೆ ಅಂದರೆ ನಮಗೇನೆ ಪುಣ್ಯ ಅಂತ ಯಾರು ಇದ್ದಾರೆ. ಜಗದ್ಗುರುಗಳಿಗೆ ಅವರ ಚರಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತೀನಿ. ಒಂದು ಮಾತು ಹೇಳಿದ್ರು, ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಒಂದೇ ಅಂತಕ್ಕಂಥ ಮಾತಂತ. ಬಹುಶಃ ಬೆಂಗಳೂರಿನಿಂದ ಜನರಿಗೆ ಗೊತ್ತಿದೆಯೋ ಇನ್ನೂ ಗೊತ್ತಿಲ್ಲ. ಲಿಂಗಾಯತರು ಬೇರೆ, ವೀರಶೈವರೇ ಬೇರೆ ಅಂತ ಒಂದು ದೊಡ್ಡ ಸುದ್ದಿ ಇದ್ಬಿಟ್ಟು ಎದ್ದಂಥ ಸಂದರ್ಭದಲ್ಲಿ ಬಹುಶಃ ಇದೇ ರೀತಿಗೆ ಪೀಠಾಧೀಶರು ಎಲ್ಲರನ್ನು ಸಂಘಟಿಸಿ ನಾವು ಎರಡು ಒಂದೇ ಅಂತಕ್ಕಂಥ ಒಂದು ಸಮಾರಂಭವನ್ನು ಇಲ್ಲಿ ಮಾಡಿದ್ವಿ. ಕೂಡಲ ಸಂಗಮದಲ್ಲಿ 10,000 ಜನ ಸೇರಿಸಿ ಅಲ್ಲೊಂದು ಸಮಾರಂಭ ಆಯಿತು. ಜಗದ್ಗುರು ವಿರಕ್ತ ಪೀಠದ ಎಲ್ಲ ಮಠಾಧೀಶರನ್ನ ಪೀಠಕ್ಕೆ ಆಹ್ವಾನಿಸಿದರು. ಸಿದ್ಧಗಂಗಾ ಶ್ರೀಗಳು ಬಂದರು, JSS ಶ್ರೀಗಳು ಬಂದರು, ಬೇರೆ ಬೇರೆ ಶ್ರೀಗಳೆಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಳ ಒಂದು ಆಗಮಿಸಿದರು. ಶ್ರೀಗಳು ಒಬ್ಬರು ಬರಲಿಲ್ಲ. ಪೀಠ ನಮ್ಮದು ಅಂತ ಡಿಕ್ಲೇರ್ ಮಾಡಿ ನಾನು ಬರ್ತೀನಿ ಬರೋಣ ಅಂತ ಕಂಡೀಷನ್ ಹಾಕಿದ್ರು. ನಮಗೆ ನೆನಪಿನ ಏನಂದ್ರೆ ದೊಡ್ಡ ಕಾರ್ಯಕ್ರಮ ಆಯಿತು. SM ಕೃಷ್ಣ ಅವಾಗ ಮುಖ್ಯಮಂತ್ರಿ, ಅವರು ಕೂಡ ಬಂದಿದ್ದರು. ಸಿದ್ಧಗಂಗಾ ಶ್ರೀಗಳು ಅವರು ಬಂದರು. JSS ಶ್ರೀಗಳು ಬಂದರು. ಕಾಳೇಶ್ವರ ಸ್ವಾಮಿಗಳು ಒಂದು ದೊಡ್ಡ ಅದ್ಭುತವಾದಂಥ ಸಮಾರಂಭ. ಒಂದೇ ಇರ್ತಕ್ಕಂಥ ಪ್ರತಿಪಾದನೆ ನಡೆಯಿತು. ಅದಲ್ಲದೆ ಗದಗಿನಲ್ಲಿ ಕೂಡ ಸಮಾರಂಭ ಕಾರ್ಯಕ್ರಮ ಇಂದು ಪ್ರಾರಂಭಗೊಂಡಿದೆ. ಪ್ರಾರಂಭದ ಈ ದಿನದಲ್ಲಿ ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಖಾತೆ ಸಚಿವರಾದ ಈಶ್ವರ ಖಂಡ್ರೆ ಅವರು ಉದ್ಘಾಟಿಸಿ ತಮ್ಮ ಮೊದಲ ನುಡಿಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ಸಮಾರಂಭದಲ್ಲಿ ಮುಖ್ಯವಾಗಿ ಉಪದೇಶವನ್ನು ನೀಡಿದಂಥ ವಿಭೂತಿಪುರ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ವೀರಶೈವ ಧರ್ಮ ಸಂಸ್ಕೃತಿಯ ಆದರ್ಶ ಮೌಲ್ಯಗಳನ್ನು ಬೆಳೆದುಕೊಂಡು ಬಂದಂತಹ ಪರಂಪರೆಯನ್ನು ಸಂಕ್ಷಿಪ್ತವಾದರೂ ತನ್ನೆಲ್ಲ ಮನಮುಟ್ಟುವಂತೆ ಬೋಧನೆಯನ್ನು ಮಾಡಿದ್ದಾರೆ. ಆಗಮಿಸಿದಂಥ ರಾಜಶೇಖರವರಾಗಲಿ, BR ಹಿರೇಗುಡ್ಡವರಾಗಲಿ, ಪರಮೇಶ್ವರನವರಾಗಲಿ, ಅವರು ಸಹ ಈ ಧರ್ಮ ಸಂಸ್ಕೃತಿಯ ಬಗ್ಗೆ ವೀರಶೈವ ಸಮಾಜದ ಸಂಘಟನೆ ಸಾಮರಸ್ಯಕ್ಕಾಗಿ ಹಲವು 10 ಮಾತುಗಳನ್ನು ಎಲ್ಲರ ನೆತ್ತಿಯನ್ನು ತುಂಬಿದ. ಸಮಯ 9 ಗಂಟೆ ಮೀರಿ ಹೋಗ್ತಾ ಇದೆ. ಕಾರ್ಯಕ್ರಮ ಪ್ರಾರಂಭದಲ್ಲಿ ಬರುವಂಥ ಅತಿಥಿಗಳು ಸರಿಯಾಗಿ ಬಂದಿದ್ದರೆ ಇಷ್ಟೊತ್ತಿಗೆ ಕಾರ್ಯಕ್ರಮ ಮುಗಿತಾ ಇದೆ. ಬಹುಶಃ ತಡವಾಗಿ ಬಂದ ಕಾರಣ ಅರ್ಧ ಗಂಟೆ ಸಮಯ ವ್ಯರ್ಥವಾಗಿ ಹೋತು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಆದರೂ ಕೆಲವು ಪ್ರಸಂಗಗಳು ಅನಿವಾರ್ಯ. ಈಗಾಗಲೇ ಎಲ್ಲರ ಮಾತುಗಳನ್ನು ತಾವೆಲ್ಲ ಕೇಳಿ ಸಂತೋಷಪಟ್ಟಿದ್ದೀರಿ. ಕೊನೆಗೆ ಜಗದ್ಗುರುಗಳು
ಈ ಜವಾಬ್ದಾರಿ ಸ್ಥಾನದಿಂದ ಹೇಳುವಂಥ ವಿಚಾರಗಳು ಬೇಕಾದಷ್ಟಿದ್ರೂ ಕೂಡ ಅವೆಲ್ಲವುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚೆಲ್ಲ ಬರುವುದಿಲ್ಲ. ಸಾಂಕೇತಿಕವಾಗಿ ಸಂದೇಶ ರೂಪದಲ್ಲಿ ನಾವಾದರೂ ಕೂಡ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ತತ್ವ ಸಿದ್ಧಾಂತಗಳು ಬೆಳೆದುಕೊಂಡು ಬಂದಿದ್ದು ನಮಗೆಲ್ಲ ಗೊತ್ತಿದೆ. ಆದರೆ ಧರ್ಮಗಳು ಬೇರೆ ಬೇರೆ ಆಗಿರ್ಬೋದು, ಆಯಾ ಧರ್ಮಗಳ ಆಚರಣೆ ಬೇರೆ ಬೇರೆ ಆಗಿರ್ಬೋದು. ಆದರೆ ಎಲ್ಲ ಧರ್ಮಗಳ ಕೊನೆಯ ತಿರುವು ಏನಂದ್ರೆ ಮಾನವೀಯ ಆದರ್ಶ ಗುಣಗಳು ಸಮಾಜದಲ್ಲಿ ಬೆಳೆದು ಬರಬೇಕು. ನಮ್ಮಂತೆ ಇನ್ನಿತರರು ಬದುಕಿ ಬಾಳಬೇಕು ಅನ್ನುವಂಥ ಉದಾತ್ತ ಭಾವನೆಯನ್ನು ಹೊಂದುವಂಥ ಅವಶ್ಯಕತೆ ಇದೆ.